ಹಾಯ್ ಹಲೋ ಫ್ರೆಂಡ್ಸ್. ಹಿಂದಿನ ವಿಡಿಯೋದಲ್ಲಿ ಹೆಚ್ಚು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ನೀಡಿದವರು ಪಾಂಡು ಎನ್ನುವವರು. ಈ ವಿಡಿಯೋಗೂ ಯಾರು ಹೆಚ್ಚು ಉತ್ತರವನ್ನು ನೀಡುತ್ತಾರೋ ಅವರ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಲಾಗುತ್ತದೆ. ಮೊದಲನೇ ಪ್ರಶ್ನೆ ಹೀಗಿದೆ: ಕರ್ನಾಟಕ ರಾಜ್ಯದ ಮರ ಯಾವುದು? ಆಪ್ಷನ್ ಎ ಮಾವಿನ ಮರ, ಆಪ್ಷನ್ ಬಿ ಶ್ರೀಗಂಧದ ಮರ, ಆಪ್ಷನ್ ಸಿ ಹುಣಸೆ ಮರ, ಆಪ್ಷನ್ ಡಿ ತೆಂಗಿನ ಮರ. ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಗಂಧದ ಮರ. ಇದು ಕರ್ನಾಟಕ ರಾಜ್ಯ ಮರ ಎಂದೇ ಹೆಸರುವಾಸಿಯಾಗಿದೆ. ಎರಡನೇ ಪ್ರಶ್ನೆ ಹೀಗಿದೆ: ಕರ್ನಾಟಕ ರಾಜ್ಯದ ಹೂವು ಯಾವುದು? ಆಪ್ಷನ್ ಎ ಗುಲಾಬಿ, ಆಪ್ಷನ್ ಬಿ ಸೇವಂತಿ, ಆಪ್ಷನ್ ಸಿ ಕಮಲ, ಆಪ್ಷನ್ ಡಿ ಮಲ್ಲಿಗೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕಮಲ. ಕಮಲವು ಕರ್ನಾಟಕ ರಾಜ್ಯದ ಹೂವು ಎಂದು ಪ್ರಸಿದ್ಧಿಯನ್ನು ಪಡೆದಿದೆ. ಮೂರನೇ ಪ್ರಶ್ನೆ ಹೀಗಿದೆ: ಕರ್ನಾಟಕದ ಮುಖ್ಯ ನದಿ ಯಾವುದು? ಆಪ್ಷನ್ ಎ ಕಾವೇರಿ ನದಿ, ಆಪ್ಷನ್ ಬಿ ಭೀಮಾ ನದಿ, ಆಪ್ಷನ್ ಸಿ ಗೋದಾವರಿ ನದಿ, ಆಪ್ಷನ್ ಡಿ ಕೃಷ್ಣಾ ನದಿ. ಸರಿಯಾದ ಉತ್ತರ ಆಪ್ಷನ್ ಎ ಕಾವೇರಿ ನದಿ. ಕಾವೇರಿ ನದಿಯು ಜೀವನದಿ ಎಂದು ಪ್ರಸಿದ್ಧಿಯನ್ನು ಪಡೆದಿದೆ. ಇದು ಕರ್ನಾಟಕದ ಮುಖ್ಯ ನದಿಯ. ಶರಾವತಿ ನದಿಯ ಉಗಮ ಸ್ಥಾನ ಯಾವುದು? ಆಪ್ಷನ್ ಎ ಸಂಸೆ, ಆಪ್ಷನ್ ಬಿ ತಲಕಾಡು, ಆಪ್ಷನ್ ಸಿ ಅಂಬುತೀರ್ಥ, ಆಪ್ಷನ್ ಡಿ ಜೋಗ. ಸರಿಯಾದ ಉತ್ತರ ಆಪ್ಷನ್ ಸಿ ಅಂಬುತೀರ್ಥ. ಶರಾವತಿ ನದಿಯು ಅಂಬುತೀರ್ಥ ಎಂಬಲ್ಲಿ ಉಗಮವಾಗುತ್ತದೆ. ಹಾಗಾಗಿ ಅದರ ಉಗಮ ಸ್ಥಾನ ಅಂಬುತೀರ್ಥವಾಗಿದೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಮಂಡ್ಯ, ಆಪ್ಷನ್ ಸಿ ರಾಮನಗರ, ಆಪ್ಷನ್ ಡಿ ಚಾಮರಾಜನಗರ. ಸರಿಯಾದ ಉತ್ತರ ಆಪ್ಷನ್ ಡಿ ಚಾಮರಾಜನಗರ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಚಾಮರಾಜನಗರದಲ್ಲಿದೆ. ಮುಂದಿನ ಪ್ರಶ್ನೆ ಹೀಗಿದೆ: ಜಲಿಯನ್ ವಾಲಾಬಾಗ್ ನಡೆದ ಸ್ಥಳ ಯಾವುದು? ಆಪ್ಷನ್ ಎ ಶಿವಪುರ, ಆಪ್ಷನ್ ಬಿ ಅಂಕೋಲಾ, ಆಪ್ಷನ್ ಸಿ ಈಸೂರು, ಆಪ್ಷನ್ ಡಿ ವಿಧುರಾಶ್ವತ್ಥ. ಸರಿಯಾದ ಉತ್ತರ ಆಪ್ಷನ್ ಡಿ ವಿಧುರಾಶ್ವತ್ಥ. ಜಲಿಯನ್ ವಾಲಾಬಾಗ್ ನಡೆದ ಸ್ಥಳವು ವಿಧುರಾಶ್ವತ್ಥವಾಗಿದೆ. ಮುಂದಿನ ಪ್ರಶ್ನೆ ಹೀಗಿದೆ: ಆಯುರ್ವೇದದ ಪಿತಾಮಹ ಯಾರು? ಆಪ್ಷನ್ ಎ ಚರಕ, ಆಪ್ಷನ್ ಬಿ ಮನು, ಆಪ್ಷನ್ ಸಿ ಧನ್ವಂತರಿ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಚರಕ. ಚರಕ ಅವರು ಆಯುರ್ವೇದದ ಬಗ್ಗೆ ಆಯುರ್ವೇದ ಪುಸ್ತಕವನ್ನು ಬರೆದಿದ್ದಾರೆ. ಹಾಗಾಗಿ ಆಯುರ್ವೇದದ ಪಿತಾಮಹ ಎಂದು ಹೆಸರುವಾಸಿಯಾಗಿದ್ದಾರೆ. ಮುಂದಿನ ಪ್ರಶ್ನೆ ಹೀಗಿದೆ: ಸೌರವ್ಯೂಹದ ಕೆಂಪು ಗ್ರಹ ಯಾವುದು? ಆಪ್ಷನ್ ಎ ಶುಕ್ರ ಗ್ರಹ, ಆಪ್ಷನ್ ಬಿ ಭೂಮಿ ಗ್ರಹ, ಆಪ್ಷನ್ ಸಿ ಮಂಗಳ ಗ್ರಹ, ಆಪ್ಷನ್ ಡಿ ಗುರುಗ್ರಹ. ಸರಿಯಾದ ಉತ್ತರ ಆಪ್ಷನ್ ಸಿ ಮಂಗಳ ಗ್ರಹ. ಮಂಗಳ ಗ್ರಹವು ಸೌರವ್ಯೂಹದ ಕೆಂಪು ಗ್ರಹ ಎಂದು ಪ್ರಸಿದ್ಧಿಯಾಗಿದೆ. ಮುಂದಿನ ಪ್ರಶ್ನೆ ಹೀಗಿದೆ: ಬೆಂಕಿಯನ್ನು ನಂದಿಸಲು ಯಾವ ಅನಿಲವನ್ನು ಬಳಸಲಾಗುತ್ತದೆ? ಆಪ್ಷನ್ ಎ ಆಮ್ಲಜನಕ, ಆಪ್ಷನ್ ಬಿ ಸಾರಜನಕ, ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಡಿ ಹೈಡ್ರೋಜನ್. ಸರಿಯಾದ ಉತ್ತರ ಆಪ್ಷನ್ ಬಿ ಸಾರಜನಕ. ಮುಂದಿನ ಪ್ರಶ್ನೆ ಹೀಗಿದೆ: ಆಸ್ಟ್ರೇಲಿಯಾದ ರಾಷ್ಟ್ರೀಯ ಚಿಹ್ನೆ ಯಾವುದು? ಆಪ್ಷನ್ ಎ ಕಾಂಗರೂ, ಆಪ್ಷನ್ ಬಿ
ಕೋಲಾ, ಆಪ್ಷನ್ ಸಿ ಎಮು, ಆಪ್ಷನ್ ಡಿ ಮೊಸಳೆ. ಸರಿಯಾದ ಉತ್ತರ ಆಪ್ಷನ್ ಎ ಕಾಂಗರೂ. ಕಾಂಗರೂ ಪ್ರಾಣಿಯು ಆಸ್ಟ್ರೇಲಿಯಾದ ರಾಷ್ಟ್ರೀಯ ಚಿಹ್ನೆಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.